ಪ್ರಾಕೃತಿಕ ಅಸಮತೋಲನದಿಂದ ಇವತ್ತು ಸರಿಯಾಗಿ ಮಳೆ ಬೆಳೆ ಆಗಲ್ಲ ಮತ್ತು ಉಷ್ಣಾಂಶ ಹೆಚ್ಚಾಗ್ತಕ್ಕಂಥದ್ದು ಇವೆಲ್ಲ ನಾವು ಅದರಿಂದ ನಾವು ದೂರದೃಷ್ಟಿಯಿಂದ ನಮ್ಮ ರೈತಾಪಿ ಜೀವನ ಚೆನ್ನಾಗಿರಬೇಕು ಅಂತಂದರೆ ನಾವು ಮರಗಿಡಗಳನ್ನು ಸಾಧ್ಯವಾದಷ್ಟು ಎಷ್ಟು ಅವರ ಜಮೀನುಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಆ ಮರಗಿಡಗಳನ್ನು ನೆಡೆಸ್ತಕ್ಕಂಥ ಕೆಲಸವನ್ನು ಮಾಡಿ ಆ ವಾಯು ಮಾಲಿನ್ಯವನ್ನು ತಡೆದು ಆ ಮುಖಾಂತರ ನಮಗೆ ಹೆಚ್ಚಿಗೆ ಮಳೆ ಬೆಳೆ ಆಗಲಿಕ್ಕೆ ಅನುಕೂಲ ಆಗಲಿಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಾರ್ಥನೆ ಮಾಡಿಕೊಂಡು ಈ ಸಂದರ್ಭದಲ್ಲಿ ನಮ್ಮನ್ನು ಕರೆಸಿ ಒಂದು ಪೂರ್ವಾಶ್ರಮದ ಒಂದು ಇದನ್ನು ಸನ್ನಿವೇಶವನ್ನು ದೃಶ್ಯವನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ರಾಮಕೃಷ್ಣ ಅವರಿಗೆ ಮತ್ತು ಈ ಶಾಲೆಯ ಎಲ್ಲ ಉಪಾಧ್ಯಾಯರಿಗೆ ಅಭಿನಂದಿಸ್ತಾ ವಂದಿಸ್ತಾ ಈ ಸಂದರ್ಭದಲ್ಲಿ ನಮಗೆ ತುಂಬ ಸಂತೋಷದಿಂದ ಈ ಮಾತು ಹೇಳ್ತಾ ನಾನು ಮಾತು ಮುಗಿಸ್ತೀನಿ.